ಹಾಯ್ ಹಲೋ ನಮಸ್ಕಾರ. ದೇಸಿ ವೆಜ್ ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನೊಂದು ಕುರ್ಕುಲ್ ತಿಂಡಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕಾಣಿಸ್ತಾ ಇರೋಂಗೆ ಕೋಡ್ಬಳೆ ಮಾಡ್ತಾ ಇದ್ದೀನಿ. ನಾನಿವತ್ತು ಜನರಲ್ ಕೋಡ್ಬಳೆ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಫ್ಲೇವರ್ ಆಗಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಬಾಂಡಿಗೆ ನಾನು 2.5 ಟೀ ಸ್ಪೂನಷ್ಟು ನಾನು ರವೆ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಸಣ್ಣ ರವೆ ಅಥವಾ ದಪ್ಪ ರವೆ ಯಾವುದಾದ್ರೂ ಬಳಸ್ಕೊಳ್ಬೋದು. ಇದು ಒಂದು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ದಪ್ಪ ರವೆನ ಬಳಸ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಮಾಡ್ತೀವಲ್ಲ ಆ ರವೆನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಸಿ ಕೊಬ್ಬರಿ ಬದಲು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ 1 ಟೀ ಸ್ಪೂನಷ್ಟು ನಾನು ಉಪ್ಪು, ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೀವು ಹಸಿ ಕೊಬ್ಬರಿ ಹಾಕೋದ್ರಿಂದ ಇದು ಸ್ವಲ್ಪ ಮೆತ್ತಗಾಗತ್ತೆ, ಯಾಕಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕೋದ್ರಿಂದ ಅದರಿಂದ ನಾನಿಲ್ಲಿ ಒಣ ಕೊಬ್ಬರಿನ ಬಳಸಿದ್ದೀನಿ. ಮತ್ತೀಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮಾಡಿಟ್ಕೊಂಡಿರೋವಂಥ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಹಾಗೆ 3/4 ಕಪ್ ಅಷ್ಟು ನಾನಿಲ್ಲಿ ರಫ್ಲಿಯಾಗಿ ನಾನು ಹೆಚ್ಕೊಂಡಿರೋವಂಥ ಒಂದು ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಹುರಿದಿಟ್ಕೊಂಡಿರೋವಂಥ ರವೆ, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಇಷ್ಟನ್ನು ಹಾಕ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನ ಬೇಕಾದ್ರೆ ಸಣ್ಣದಾಗೂ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಸುಮಾರಾಗಿ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು. ಅದರಲ್ಲೇನು ಡಿಫ್ರೆನ್ಸ್ ಬರಲ್ಲ. ಆದರೆ ಅದರಲ್ಲಿರೋ ಫ್ಲೇವರು ತುಂಬ ಡಿಫ್ರೆನ್ಸ್ ಬರೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕ್ತಾ ಇದ್ದೀನಿ. ಈ ಥರ ಕಾಯಿಸಿ ಹಾಕೋದ್ರಿಂದ ನಿಮಗೆ ಗರ್ಗರಿಯಾಗಿ ಏನು ಬರುತ್ತೋ ಕೋಡ್ಬಳೆ ಅದರಲ್ಲಿ ನಾವು ಅದನ್ನು ಮಾಡ್ಬೋದು. ನೀವು ಎಣ್ಣೆ ಬರೀ ಹಾಗೆ ಹಾಕಿದ್ರೆ, ಕಾಯಿಸದೆ ಹಾಕಿದ್ರೆ ನಿಮಗೆ ಗರ್ಗರಿಯಾಗಿ ಬರೋದಿಲ್ಲ, ಸೊ ಬೇಗ ಮೆತ್ತಗಾಗ್ಬಿಡತ್ತೆ. ಹಾಗೆ ನಾನು ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ಅಂದಾಜು ನಿಮಗೆ ಒಂದು ಅರ್ಧದಿಂದ 3/4 ಕಪ್ಪಷ್ಟು ನೀರು ಹಿಡಿಸತ್ತೆ. ನೀವು ನಿಧಾನಕ್ಕೆ ನೋಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ನೀವು ಚೆನ್ನಾಗಿ ನಾದಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನಿಮ್ಗೇನಾರು ಕಲಿಸ್ಬೇಕಾದ್ರೆ ಅಥವಾ ಹೊಸಿಬೇಕಾದ್ರೆ ನಿಮಗೆ ಕೈಗೆ ತುಂಬ ಅಂಟ್ಕೋತಾ ಇದೆ ಹಿಟ್ಟು ಅಂತಂದರೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕೂಡ ಚೆನ್ನಾಗಿ ನಾದ್ಕೋಬೋದು. ಒಂದು 2-3 ನಿಮಿಷ ಚೆನ್ನಾಗಿ ಸ್ವಲ್ಪ ನಾದಿದ್ರೆ ಎಲ್ಲ ಒಂದು ಹಾಕಿರೋ ಮಿಶ್ರಣ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಬಾಲ್ ಆಕಾರಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ನಾವು ಕೋಡ್ಬಳೆನ ಹೊಸಿಬೇಕು. ಸೊ ನೀವು ಇದನ್ನು ನಿಧಾನಕ್ಕೆ ಹೊಸ್ಕೋಬೇಕು. ನೀವು ಯಾವ ಥರ ಮಾರ್ಬಲ್ ಸ್ಲ್ಯಾಬೋ ಅಥವಾ ಚಪಾತಿ ಮಾಡೋ ಮಣೆನೋ ಯಾವ ಥರದ್ರ ಮೇಲೆ ಬೇಕಾದ್ರೂ ನೀವು ಇಟ್ಕೊಂಡು ಹೊಸಿಬೋದು. ಇದನ್ನು ತೀರಾ ನೀವು ತೆಳ್ಳಗೆ ಹೊಸಿಬಾರ್ದು. ಇದನ್ನು ಆದಷ್ಟು ಸ್ವಲ್ಪ ಒಂಚೂರು ಮೀಡಿಯಮ್ ಥಿಕ್ನೆಸ್ ಇರಬೇಕು. ಹಾಗನ್ಬಿಟ್ಟು ಮಾಮೂಲಿ ಕೋಡ್ಬಳೆ ಥರ ತುಂಬ ದಪ್ಪ ಮಾಡ್ಕೊಳ್ಬೇಡಿ, ಆವಾಗ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಅದಕ್ಕೆ ಹೊಸ್ಕೊಂಡ್ರೆ ಸಾಕು. ಮತ್ತು ಮರಿದಂಗೆ ಕೊನೆಯಲ್ಲಿರೋ ಜಾಯಿಂಟ್ಸ್ನ ಎಂಡ್ ಮಾಡಲೇಬೇಕು. ಎಂಡ್ ಮಾಡಿಲ್ಲ ಅಂದರೆ ನಿಮಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೀಟಾಗಿ ಎಂಡ್ ಮಾಡಿ. ಈಗ ನಂದು ಆಗಿದೆ. ಈಗ ನಾನು ದೇಸಿ ವೆಜ್ ಕಾರ್ನರ್ ಬಿಡುವಿನ ಸಮಯದಲ್ಲಿ ನಾನು ಗಾರ್ಡನಿಂಗ್ ಮಾಡೋ ಹವ್ಯಾಸ ಕೂಡ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹೇಗೆ ಮೆಂತ್ಯ ಸೊಪ್ಪನ್ನ ಬೆಳೀತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ನಾನೊಂದು ರೊಟ್ಟಿನ ಬಾಕ್ಸಲ್ಲಿ ನಾನು ಮಣ್ಣನ್ನು ಹಾಕಿ ಮೆಂತ್ಯ ಕಾಳುಗಳನ್ನ ಹಾಕಿ ನಾನು ಮೆಂತ್ಯ ಸೊಪ್ಪನ್ನ ಬೆಳೆಸ್ತಾ ಇದ್ದೀನಿ. ಸೊ ನನಗೆ ಇದು ಒಂದು ಸಮ್ಮರಲ್ಲಿ ಹಾಬಿ ಆಗಿದೆ. ಸೊ ಗಾರ್ಡನಿಂಗ್ ಮಾಡೋದ್ರಿಂದ ನನಗೆ ಮನಸ್ಸಿಗೂ ತುಂಬ ಖುಷಿ ಸಿಗತ್ತೆ. ಸೊ ನಾನು ಮನೇಲೇ ಬೆಳೆದಿರೋವಂಥ ಒಂದು ಮೆಂತ್ಯ ಸೊಪ್ಪನ್ನ ಬಳಸಿ ಈ ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನಿವಾಗ ಒಂದು ಮೀಡಿಯಮ್ ಉರಿಲಿಟ್ಟು ಎಲ್ಲ ಕೋಡ್ಬಳೆಗಳನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಾಗಿ ಬರೋಷ್ಟು ಕರಿತೀನಿ ನಾನು. ದೇಸಿ ವೆಜ್ ಕಾರ್ನರ್ ಕನ್ನಡನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಈಗ ಕೋಡ್ಬಳೆ ಚೆನ್ನಾಗಿ ರೆಡಿ ಆಗಿದೆ. ನೀವು ಮೀಡಿಯಮ್ ಫ್ಲೇಮಲ್ಲೇ ಕರಿಯೋದ್ರಿಂದ ನಿಮಗೆ ಏನು ಗರ್ಗರಿ ಇರುತ್ತೋ ಕ್ರಿಸ್ಪಿನೆಸ್ನ ನೀವು ಮೇಂಟೈನ್ ಮಾಡ್ಬೋದು. ಆವಾಗ ನಿಮಗೆ ಮೆತ್ತಗಾಗೋ ಸಾಧ್ಯತೆ ಖಂಡಿತ ಇರೋದಿಲ್ಲ. ಸೊ ನಾನು ಈ ಮಾಡಿರೋ ಕೋಡ್ಬಳೆನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.